ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಆ ಒಂದು ಮರೆಯಲಾಗದ 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಬಗ್ಗೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಆ ಪಂದ್ಯ. ಹೌದು, ಅದೊಂದು ಕೇವಲ ಪಂದ್ಯ ಆಗಿರ್ಲಿಲ್ಲ ಅಲ್ವಾ? ಖಂಡಿತ. ನಮ್ಮ ಮುಂದಿರುವ ಈ ಲೇಖನಗಳನ್ನ ನೋಡಿದ್ರೆ ಇದೊಂದು ಇತಿಹಾಸ ಬರದ ಅಧ್ಯಾಯ ಅಂತಾನೆ ಹೇಳ್ಬೋದು. ಈ ಪಂದ್ಯ ಯಾಕೆ ಅಷ್ಟು ವಿಶೇಷ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಯಾಕಂದ್ರೆ ಇದು ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಈ ಫೈನಲ್ನಲ್ಲಿ ಬಂದ ರನ್ಗಳು, ಮುರಿದ ದಾಖಲೆಗಳು, ಆ ಒತ್ತಡ. ಹೌದು, ಒತ್ತಡ. ಅದನ್ನ ಮೆಟ್ಟಿ ನಿಂತ ರೀತಿ, ಇದೆಲ್ಲ ಮಹಿಳಾ ಕ್ರಿಕೆಟ್ನ ದಿಕ್ಕನ್ನೇ ಬದಲಿಸ್ತೆ ಅನ್ನೋ ಹಾಗೆ ಇತ್ತು. ಸೊ ಮೊದಲು ಡೆಲ್ಲಿಯ ಬ್ಯಾಟಿಂಗ್ನಿಂದಲೇ ಶುರು ಮಾಡೋಣ ಅನ್ಸುತ್ತೆ. ಖಂಡಿತ. ಯಾಕಂದ್ರೆ ಫೈನಲ್ ಪಂದ್ಯದಲ್ಲಿ 204 ರನ್ಗಳ ಗುರಿ. ಹೌದು. ಇದು ಬಹುತೇಕ ಅಸಾಧ್ಯ ಅಂತಾನೆ ಎಲ್ರೂ ಭಾವಿಸಿದ್ರು. ಡೆಲ್ಲಿಯ ಬ್ಯಾಟಿಂಗ್ ಅಷ್ಟು ಬಲಿಷ್ಠವಾಗಿತ್ತು. ಜಮೀಮಾ ರಾಡ್ರಿಗಸ್ ಮತ್ತು ಲಾರಾ ವೋಲ್ವಾರ್ತ್ ಒಂದು ಒಳ್ಳೆ ಅಡಿಪಾಯ ಹಾಕ್ಕೊಟ್ರು. ಆದರೆ ಕೊನೆಯಲ್ಲಿ ಬಂದ ಆ ಚಿನೆಲ್ ಹೆನ್ರಿ ಕೇವಲ 15 ಎಸೆತಗಳಲ್ಲಿ 35 ರನ್. ಅದು ಗೇಮ್ ಚೇಂಜರ್. ನಿಜ. ಅವರ ಆ ಸ್ಫೋಟಕ ಆಟ ಪಂದ್ಯದ ದಿಕ್ಕನ್ನೇ ಬದಲಿಸಿತು. ಆಕ್ಚುಲಿ ಡೆಲ್ಲಿಗೆ ಇದು ಸತತ 4ನೇ ಫೈನಲ್. ಸೊ ಅವರಿಗೆ ಗೆಲ್ಲಲೇಬೇಕಾದ ಒತ್ತಡ ತುಂಬಾ ಇತ್ತು. ಅಂತಹ ಪ್ರೆಷರ್ನಲ್ಲಿ ಈ ರೀತಿ ಆಡೋದು ಸುಲಭ ಅಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಮೊತ್ತವನ್ನು ಬೆನ್ನಟ್ಟಲು ಹೊರಟಾದಾಗ ಆರ್ಸಿಬಿಯ ಮನಸ್ಥಿತಿ ಹೇಗಿದ್ದಿರಬಹುದು? ಬಹುಶಃ ಅಲ್ಲೇ ಪಂದ್ಯದ ನಿಜವಾದ ಕಥೆ ಶುರುವಾಗಿದ್ದು. ಅಲ್ಲಿಂದ ಶುರುವಾಗಿದ್ದೆ ಸ್ಮೃತಿ ಮಂಧಾನ ಮತ್ತು ಜಾರ್ಜಿಯಾ ವೋಲ್ ಅವರ ಆಟ. ಅದು ಕೇವಲ ರನ್ಗಳ ಜೊತೆಯಾಟ ಆಗಿರಲಿಲ್ಲ. ಅದೊಂದು ಮಾನಸಿಕ ಯುದ್ಧ. ಮಾನಸಿಕ ಯುದ್ಧ ಹೇಗೆ ಅಂದ್ರೆ, ಮಂಧಾನ ಆರಂಭದಿಂದಲೇ ಡೆಲ್ಲಿಯ ಪ್ರಮುಖ ಬೌಲರ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರ ಇಡೀ ಆಟದ ಯೋಜನೆಯನ್ನೇ ಹಾಳು ಮಾಡಿದ್ರು. ಹೌದು, ಅವರ ಪುಲ್ ಶಾಟ್ಗಳು. ಕರೆಕ್ಟ್. ಡೆಲ್ಲಿಯ ಬೌಲರ್ಗಳು ಪದೇ ಪದೇ ಶಾರ್ಟ್ ಪಿಚ್ ಎಸೆತವನ್ನ ಹಾಕಿದ್ದು ಮಂಧಾನ ಅವರಿಗೆ ವರದಾನವಾಯಿತು. ಇವರಿಬ್ಬರ ಜೊತೆಯಾಟ ಬಂದು 165 ರನ್ಸ್. ನಾನು ಈ ಅಂಕಿಅಂಶವನ್ನು ಓದಿದಾಗ ಆಶ್ಚರ್ಯವಾಯಿತು. 165. ಹೌದು. ಇದು WPL ಇತಿಹಾಸದಲ್ಲೇ ಅತಿ ದೊಡ್ಡ ಜೊತೆಯಾಟ ಅಲ್ವಾ? ನಟ್ಟಿದು ದಾಖಲೆಯಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಮಹಿಳಾ T20 ಫೈನಲ್ಗಳಲ್ಲಿ ಲೀಗ್ ಆಗಿರ್ಲಿ ಅಥವಾ ಅಂತಾರಾಷ್ಟ್ರೀಯ ಆಗಿರ್ಲಿ 175ಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದೇ ಇರಲಿಲ್ಲ. ಅಂದ್ರೆ ಇದು ಮಹಿಳಾ ಕ್ರಿಕೆಟ್ನ ಸಾಮರ್ಥ್ಯ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಖಂಡಿತ. ಆದರೆ 6ನೇ ಓವರ್ನಲ್ಲಿ ಮಂದಾನ ಅವರ ಕ್ಯಾಚ್ ಕೈಚೆಲ್ಲದಿದ್ರೆ ಬಹುಶಃ ಪಂದ್ಯದ ಕಥೆಯೇ ಬೇರೆ ಆಗ್ತಿತ್ತೇನೋ. ಹೌದು, ಕ್ರಿಕೆಟ್ನಲ್ಲಿ ಅದೆಲ್ಲ ಸಹಜ. ಆದರೆ ಅಷ್ಟು ದೊಡ್ಡ ಜೊತೆಯಾಟದ ನಂತರವೂ ಪಂದ್ಯ ಕೊನೆಯ ಓವರ್ವರೆಗೆ ಹೋಯಿತು. ಮಂದಾನ ಔಟ್ ಆದ್ಮೇಲೆ ಉಪ್ಪರಿ ವಿಕೆಟ್ಗಳು ಬಿದ್ದಾಗ ಎಲ್ಲರ ಎದೆಯಲ್ಲೂ ಢವಢವ ಶುರುವಾಗಿತ್ತು. ಅದೇ ಕ್ರಿಕೆಟ್ನ ಮಜಾ. ಆ ಕೊನೆಯ ಕೆಲವು ನಿಮಿಷಗಳ ಒತ್ತಡ ಆಟಗಾರರಿಗಷ್ಟೇ ಅಲ್ಲ, ಟಿವಿ ಮುಂದೆ ಕುಳಿತ ನಮ್ಗೂ ಉಸುರು ಬಿಗಿಡದಂತಿತ್ತು. ಹೌದು. ರಾಧಾ ಯಾದವ್ ಕೊನೆಯಲ್ಲಿ ಆ 2 ಬೌಂಡ್ರಿ ಬಾರಿಸದೆ ಹೋಗಿದ್ರೆ ಡೆಲ್ಲಿಯ ಕಥೆ ಬೇರೆ ಇರುತ್ತಿತ್ತು. ಸೊ ಈ ಗೆಲುವು ಆರ್ಸಿಬಿಗೆ 2ನೇ ಪ್ರಶಸ್ತಿ. ಹೌದು. ಮುಂಬೈ ಇಂಡಿಯನ್ಸ್ ಜೊತೆಗೆ ಅವರೂ ಈಗ ಅತಿ ಹೆಚ್ಚು ಯಶಸ್ವಿ ತಂಡ. ಮತ್ತೊಂದೆಡೆ ಡೆಲ್ಲಿಗೆ ಸತತ 4ನೇ ಫೈನಲ್ ಸೋಲಿನ ನೋವು. ಒಟ್ಟಿನಲ್ಲಿ ಒಂದು ಐತಿಹಾಸಿಕ ಚೇಸ್, ಮರೆಯಲಾಗದ ಜೊತೆಯಾಟ ಮತ್ತು ಕೊನೆಯ ಕ್ಷಣದವರೆಗೂ ರೋಚಕತೆ. ಆರ್ಸಿಬಿ ಅಭಿಮಾನಿಗಳ ಈ ಸಲ ಕಪ್ ನಮ್ದು ಎಂಬ ಕೂಗು ಮತ್ತೊಮ್ಮೆ ಸತ್ಯವಾಗಿದೆ. ನಿಜ. ಆದರೆ ಅಂತಿಮವಾಗಿ ಯೋಚಿಸಲು ಒಂದು ಪ್ರಶ್ನೆ ಉಳಿಯುತ್ತ. ಏನು? ಈ ಪಂದ್ಯ ಕೇವಲ ಒಂದು ತಂಡದ ಗೆಲುವಲ್ಲ. ಈ ದಾಖಲೆಯ ಮೊತ್ತ, ಈ ರೋಚಕ ಚೇಸ್ ಮತ್ತು ಇದನ್ನ ನೋಡಲು ಸೇರಿದ್ದ ಅಪಾರ ಸಂಖ್ಯೆಯ ಪ್ರೇಕ್ಷಕರು, ಇವೆಲ್ಲವೂ ಮಹಿಳಾ ಪ್ರೀಮಿಯರ್ ಲೀಗ್ನ ಸ್ಪರ್ಧಾತ್ಮಕತೆ ಮತ್ತು ಅದರ ವಾಣಿಜ್ಯಿಕ ಮೌಲ್ಯ ಪುರುಷರ ಲೀಗ್ಗಳಿಗೆ ಸರಿಸಮನಾಗಿ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದನ್ನು ತೋರಿಸುತ್ತಿದೆಯಾ? ಬಹುಶಃ ಇದು ಹಳೆಯ ಸ್ಥಾಪಿತ ಲೀಗ್ಗಳಿಗೆ ಸರಿಸಮನಾಗಿ ನಿಲ್ಲುವ ಸೂಚನೆಯೇ ಇರಬಹುದು. ಹೌದು. ಬಹುಶಃ ಇದು ಮುಂದಿನ ದಶಕದಲ್ಲಿ ಕ್ರಿಕೆಟ್ನ ಸ್ವರೂಪವೇ ಬದಲಾಗುವ ಮುನ್ಸೂಚನೆಯಾಗಿರಬಹುದು.